ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಂಜುನಾಥ್. ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಮೈಕ್ರೋಸಾಫ್ಟ್ ವರ್ಡ್ ಸರಣಿಗಳನ್ನು ಮುಂದುವರಿಸುತ್ತಾ ಇಂದಿನ ವಿಡಿಯೋದಲ್ಲಿ ಯಾವ ರೀತಿ ನಾವು ಚೇಂಜ್ ಕೇಸ್ ಮಾಡುವುದು. ಚೇಂಜ್ ಕೇಸ್ ಅಂದರೆ, ಈಗ ಉದಾಹರಣೆ ಹೇಳೋದಾದ್ರೆ, ಮೊದಲನೇದಾಗಿ ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಸ್ಮಾಲ್ ಅಲ್ಲಿರೋ ಲೆಟರ್ಸ್ನ ಯಾವ ರೀತಿ ಕ್ಯಾಪಿಟಲ್ ಮಾಡೋದು, ಕ್ಯಾಪಿಟಲ್ ಅಲ್ಲಿರೋ ಲೆಟರ್ಸ್ನ ಯಾವ ರೀತಿ ಸ್ಮಾಲ್ ಮಾಡೋದು, ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ, ಇಂದಿನ ಒಂದು ಸಂಚಿಕೆಯನ್ನ ಶುರು ಮಾಡೋಣ. ಈಗ ನಾವು ಯಾವ ರೀತಿ ಚೇಂಜ್ ಕೇಸ್ ಉಪಯೋಗಿಸೋದು ನೋಡೋಣ. ಚೇಂಜ್ ಕೇಸ್ ಅಂದ್ರೆ, ಈಗ ನಮ್ಮಲ್ಲಿ ಎಷ್ಟೋ ಡಾಕ್ಯುಮೆಂಟ್ ನಾವು ಪ್ರಿಪೇರ್ ಮಾಡುವಾಗ ಟೈಟಲ್ ಗೆ ಫುಲ್ ಕ್ಯಾಪ್ಸಲ್ ಬರಿಬೇಕು, ಅಥವಾ ಮೊದಲನೇ ಅಕ್ಷರ ಎಲ್ಲಾ ಸೆಂಟೆನ್ಸ್ ಅಲ್ಲಿರೋ ಮೊದಲನೇ ಅಕ್ಷರ ಕ್ಯಾಪಿಟಲ್ ಆಗ್ಬೇಕು, ಅಥವಾ ಒಂದು ಲೈನ್ ಫುಲ್ ಬಿಗ್ ಆಗ್ಬೇಕು, ಒಂದು ಲೈನ್ ಫುಲ್ ಸ್ಮಾಲ್ ಆಗ್ಬೇಕು. ಈ ರೀತಿ ಯಾವ ರೀತಿ ಮಾಡೋದು ಅನ್ನೋದು ಈ ಒಂದು ಚೇಂಜ್ ಕೇಸ್ ಮುಖಾಂತರ ತಿಳ್ಕೊಳ್ಳೋಣ. ನಾನೀಗ ಈ ಟೆಕ್ಸ್ಟ್ ಇದೆಯಲ್ವಾ, ಈ ಟೆಕ್ಸ್ಟ್ ಅಲ್ಲಿ ಯಾವ್ದಾದ್ರು ಒಂದು ಲೈನ್ ನ ಸೆಲೆಕ್ಟ್ ಮಾಡ್ಕೋತೀನಿ. Video provides a powerful way to help you prove your point when you click on. ನೋಡಿ, ಡಿಫಾಲ್ಟ್ ಆಗಿ ಇದು ಸೆಂಟೆನ್ಸ್ ಕೇಸ್ ಅಲ್ಲಿ ಇರುತ್ತೆ. ಸೆಂಟೆನ್ಸ್ ಕೇಸ್ ಅಂದ್ರೆ ಏನು? ಎಲ್ಲಾ ಸೆಂಟೆನ್ಸ್ ಅಲ್ಲೂ ಮೊದಲನೇ ಅಕ್ಷರ ಮಾತ್ರ ಕ್ಯಾಪಿಟಲ್ ಇರುತ್ತೆ. ನೋಡಿ, ಇಲ್ಲಿ ಹೋಮ್ ಪ್ರೆಸ್ ಮಾಡ್ತೀನಿ, ವಿ ಅನ್ನೋದು ಕ್ಯಾಪಿಟಲ್ ಪ್ರೆಸ್ ಮಾಡುತ್ತೆ, ಅಂದ್ರೆ ಕ್ಯಾಪಿಟಲ್ ಲೆಟರ್ ಆಗಿ ಅನೌನ್ಸ್ ಆಗುತ್ತೆ. ನಾನೀಗ ಹೋಮ್ ಪ್ರೆಸ್ ಮಾಡ್ತಾ ಇದ್ದೀನಿ, ಕ್ಯಾಪ್ ವಿ ಅಂದ್ರೆ ವಿ ಅನ್ನೋದು ಕ್ಯಾಪಿಟಲ್ ಲೆಟರ್ ಆಗಿದೆ. ಇದು ಸೆಂಟೆನ್ಸ್ ಕೇಸ್. ನಾನು ಇದನ್ನ ಎಲ್ಲಾನು ಕ್ಯಾಪಿಟಲ್ ಮಾಡ್ಬಿಡ್ತೀನಿ. ಯಾವ ರೀತಿ ಮಾಡೋದು ನೋಡೋಣ. ನಾನೀಗ ಈ ಒಂದು ಸೆಂಟೆನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಕ್ಕೆ ಶಿಫ್ಟ್ ಡೌನ್ ಏರೋ ಮಾಡ್ತಾ ಇದ್ದೀನಿ. Video provides a powerful way to help you prove your point when you click online video you can select it. ಓಕೆ, ಇಟ್ ಇಸ್ ಸೆಲೆಕ್ಟೆಡ್ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ Alt H ಮತ್ತೆ 7 ನ ಪ್ರೆಸ್ ಮಾಡ್ತಾ ಇದ್ದೀನಿ. Ribbon tab can list sentence case not selected. Alt plus S men. ನೋಡಿ, ಸೆಂಟೆನ್ಸ್ ಕೇಸ್ ಅಂತ ಮೊದಲನೇ ಆಪ್ಷನ್ ಇದೆ. ಬಿಕಾಸ್ ಡಿಫಾಲ್ಟ್ ಆಗಿ ಅದು ಸೆಂಟೆನ್ಸ್ ಕೇಸ್ ಅಲ್ಲೇ ಇರೋದು. ನಾನು ಇಲ್ಲಿ ಡೌನ್ ಏರೋ ಮಾಡೋದ್ರ ಮುಖಾಂತರ ಅಪ್ಪರ್ ಕೇಸ್ ನ ಚೂಸ್ ಮಾಡಿ ಎಂಟರ್ ಕೊಡ್ತೀನಿ. List lower uppercase not selected. Alt plus U. ಅಪ್ಪರ್ ಕೇಸ್ ಇದ್ರ ಮೇಲೆ ಎಂಟರ್ ಕೊಡ್ತಾ ಇದ್ದೀನಿ. Microsoft Word document edit multi-line selected. Video provides a power. ನೋಡಿ ಸ್ನೇಹಿತರೆ, ಈಗ ಎಲ್ಲ ಅಪ್ಪರ್ ಕೇಸ್ ಆಗಿ ಕನ್ವರ್ಟ್ ಆಗಿದೆ. ಒಂದ್ಸರಿ ತೋರಿಸ್ತೀನಿ ನಿಮ್ಗೆ. ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Page 1 section 1. Cap V. Cap V. Cap I. Cap I. Cap D. Cap D. Cap E. Cap E. Cap O. Cap O. ನೋಡಿ, ವಿಡಿಯೋ ಪ್ರೊವೈಡ್ಸ್ ಕೂಡ ಅದೇ ತರ ಇದೆಯಾ ನೋಡೋಣ. Cap R. Cap R. Cap O. Cap O. Cap R. Cap P. Cap P. ನೋಡಿ, PRO ಮೂರು ಕೂಡ ಅದು ಕ್ಯಾಪಿಟಲ್ ಅಲ್ಲಿ ಕನ್ವರ್ಟ್ ಆಗಿದೆ. ಸೊ ದಟ್ ಮೀನ್ಸ್ ಎಂಟೈರ್ ಸೆಂಟೆನ್ಸ್ ನಿಮಗೆ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಯಿತು. ಇದನ್ನ ಈಗ ಸ್ಮಾಲ್ ಮಾಡಬೇಕು. ಸೇಮ್ ಸ್ಟೆಪ್ಸ್. ಹೋಮ್ ಮಾಡ್ತಾ ಇದ್ದೀನಿ. ಈಗ Cap V. ಶಿಫ್ಟ್ ಡೌನ್ ಮಾಡಿ ಸೆಂಟೆನ್ಸ್ ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. Video provides a powerful way to help you prove your point when you click online selected. ಈಗ Alt H ಮತ್ತೆ 7 ಪ್ರೆಸ್ ಮಾಡ್ತಾ ಇದ್ದೀನಿ. List sentence case not ಸೆಂಟೆನ್ಸ್ ಕೇಸ್ ಡೌನ್ ಏರೋ ಮಾಡ್ಕೊಂಡು ಹೋಗಿ ಲೋವರ್ ಕೇಸ್ ಮೇಲೆ ಎಂಟರ್ ಕೊಡ್ತೀನಿ. List uppercase not select lower uppercase not select lowercase not selected. Alt plus ಲೋವರ್ ಕೇಸ್ ಇದ್ರ ಮೇಲೆ ಎಂಟರ್ ಕೊಡ್ತಾ ಇದ್ದೀನಿ. Microsoft Word document edit multi-line selected. Video. ಈಗ ಹೋಮ್ ಪ್ರೆಸ್ ಮಾಡ್ತಾ ಇದ್ದೀನಿ. Page 1 section 1 V. ನೋಡಿ, ಮೊದಲನೇ ಅಕ್ಷರ ಕ್ಯಾಪಿಟಲ್ ಆಗಿತ್ತು, ಅದು ಕೂಡ ಸ್ಮಾಲ್ ಆಗ್ಬಿಟ್ಟಿದೆ. I D E O space P R O V I D E S. ಸೊ ವಿಡಿಯೋ ಪ್ರೊವೈಡ್ಸ್ ಎರಡು ಕೂಡ ಸ್ಮಾಲ್ ಆಗ್ಬಿಟ್ಟಿದೆ. ಅಂದ್ರೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇದ್ದಿದ್ದ ಲೆಟರ್ಸ್ ಎಲ್ಲ ಇವಾಗ ಸ್ಮಾಲ್ ಲೆಟರ್ ಗೆ ಕನ್ವರ್ಟ್ ಆಗ್ಬಿಟ್ಟಿದೆ. ಎಷ್ಟು ಈಸಿಯಾಗಿ ನಾವು ಚೇಂಜ್ ಮಾಡಬಹುದು ನೋಡಿ ಸ್ನೇಹಿತರೆ. ಒಂದು ಶಾರ್ಟ್ ಕಟ್ ಕೀ ನೆನ್ಪಿಟ್ಕೊಂಡ್ರೆ ಸಾಕು. ಅದೇ ರೀತಿ ನಮ್ಗೆ ಈಗ ಟಾಗಲ್ ಕೇಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಬರುತ್ತೆ. ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂದ್ರೆ, ಈಗ ಎಲ್ಲಾ ವರ್ಡ್ ಅಲ್ಲೂ ಮೊದಲನೇ ಅಕ್ಷರ ಕ್ಯಾಪಿಟಲ್ ಆಗಿರ್ಬೇಕು. ಲೈಕ್ ವಿಡಿಯೋ ಪ್ರೊವೈಡ್ಸ್ ಅಂತೆಲ್ಲ ಇದೆಯಲ್ವಾ, ಆ ವಿಡಿಯೋದಲ್ಲಿ ವಿ, ಪ್ರೊವೈಡ್ಸ್ ಅಲ್ಲಿ ಪಿ, ಈ ರೀತಿ ಪ್ರತಿಯೊಂದು ವರ್ಡ್ ಅಲ್ಲಿ ಇರೋ ಮೊದಲನೇ ಅಕ್ಷರ ಮಾತ್ರ ಕ್ಯಾಪಿಟಲ್ ಆಗ್ಬೇಕು. ಈ ರೀತಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಅದಕ್ಕೆ ಕ್ಯಾಪಿಟಲೈಸ್ ಈಚ್ ವರ್ಡ್ ಮೇಲೆ ಎಂಟರ್ ಕೊಡಬೇಕು. ನಾನೀಗ ಸೆಲೆಕ್ಟ್ ಮಾಡ್ಕೋತೀನಿ, ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ಶಿಫ್ಟ್ ಡೌನ್ ಏರೋ ಮಾಡ್ತಾ ಇದ್ದೀನಿ. Video provides a powerful way to help you prove your point. ಸೆಲೆಕ್ಟ್ ಮಾಡಿದ್ದೀನಿ, Alt H 7 ಪ್ರೆಸ್ ಮಾಡ್ತಾ ಇದ್ದೀನಿ. List sentence case. ಸೊ ಸೆಂಟೆನ್ಸ್ ಕೇಸ್ ಇದೆ ಡಿಫಾಲ್ಟ್ ಆಗಿ. ನಾನೀಗ ಡೌನ್ ಏರೋ ಮಾಡ್ಕೊಂಡು ಹೋಗಿ ಕ್ಯಾಪಿಟಲೈಸ್ ಈಚ್ ವರ್ಡ್ ಮೇಲೆ ಎಂಟರ್ ಕೊಡ್ತಾ ಇದ್ದೀನಿ. List uppercase capitalize each word not selected. Alt plus C. ನೋಡಿ ಸ್ನೇಹಿತರೆ, ಕ್ಯಾಪಿಟಲೈಸ್ ಈಚ್ ವರ್ಡ್ ನಾಟ್ ಸೆಲೆಕ್ಟೆಡ್, Alt plus C ಅಂತ ಹೇಳ್ತಾ ಇದೆ. ಇಲ್ಲಿ ಎಂಟರ್ ಕೊಡ್ತೀನಿ. Microsoft Word document edit multi-line selected. Video ನೋಡೋಣ, ಈಗ ಹೋಮ್ ಕೀ ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ. Page 1 section 1 Cap V. ನೋಡಿ, ವಿ ಕರೆಕ್ಟ್ ಆಗಿ ನಾನು ಹೇಳಿದ್ದೆ. ವಿ ಕರೆಕ್ಟ್ ಆಗಿ ಅದು ಕ್ಯಾಪಿಟಲ್ ಗೆ ಕನ್ವರ್ಟ್ ಆಗಿದೆ. IDEO ಸ್ಮಾಲ್ ಅಲ್ಲೇ ಇರುತ್ತೆ ನೋಡಿ. IDEO. ಸೊ ಸ್ಪೇಸ್ Cap P. ನೋಡಿ, ಪ್ರೊವೈಡ್ಸ್ ಪಿ ಕ್ಯಾಪಿಟಲ್ ಆಗಿದೆ. ROVIDES. ಇನ್ ಮಿಕ್ಕಿದೆಲ್ಲ ಸ್ಮಾಲ್ ಅಲ್ಲಿ ಇದೆ. ನೆಕ್ಸ್ಟ್ ವರ್ಡ್ ಹೋಗೋಣ. Space Cap A. A space Cap P. P O W E R F U
L ಪವರ್ಫುಲ್ space cap W. ನೋಡಿ ಈ ರೀತಿ ನಾವು ಕ್ಯಾಪಿಟಲೈಸ್ ಈಚ್ ವರ್ಡ್ ನ ಉಪಯೋಗಿಸ್ಕೋಬಹುದು. ಲಾಸ್ಟ್ ಆಪ್ಷನ್ ಬಂದು ಟಾಗಲ್ ಕೇಸ್ ಅಂತ ಕರೀತಾರೆ. ಟಾಗಲ್ ಕೇಸ್ ಅಂದ್ರೆ ಏನು? ಟಾಗಲ್ ಕೇಸ್ ಬಂದು ಉಲ್ಟಾ ಮಾಡುತ್ತೆ. ಈಗ ಹೆಂಗಿದೆ, ಮೊದಲನೇ ಅಕ್ಷರ ಕ್ಯಾಪಿಟಲ್ ಆಗಿ ಮಿಕ್ಕಿದೆಲ್ಲ ಸ್ಮಾಲ್ ಇದೆ ಅಲ್ವಾ. ನಾನೀಗ ಟಾಗಲ್ ಕೇಸ್ ಮಾಡಿದ್ರೆ ಮೊದಲನೇ ಅಕ್ಷರ ಸ್ಮಾಲ್ ಆಗ್ಬಿಟ್ಟು ಮಿಕ್ಕಿದ ಅಕ್ಷರಗಳನ್ನೆಲ್ಲ ಅದು ಬಿಗ್ ಮಾಡ್ಬಿಡುತ್ತೆ. ಅದನ್ನೇ ಟಾಗಲ್ ಕೇಸ್ ಅಂತ ಕರೀತಾರೆ. ಅಂದ್ರೆ ಬೇಸಿಕ್ ಆಗಿ ಹೇಳ್ಬೇಕಂದ್ರೆ ಉಲ್ಟಾ ಆಗುತ್ತೆ. ಸೊ ನೋಡಿ, ಈಗ ನಾನು ಹೋಮ್ ಪ್ರೆಸ್ ಮಾಡ್ತೇನೆ, ಶಿಫ್ಟ್ ಡೌನ್ ಮಾಡಿ ಸೆಲೆಕ್ಟ್ ಮಾಡ್ಕೋತೀನಿ. Video provides a powerful way to help you prove your point. When you click online video, you can select it. ಈಗ ನಾನು ಟಾಗಲ್ ಕೇಸ್ ಮಾಡ್ತೀನಿ ನೋಡಿ, ಉಲ್ಟಾ ಆಗಿರುತ್ತೆ ಅದು. List ಸೆಂಟೆನ್ಸ್ ಕೇಸ್ ಡೌನ್ ಮಾಡ್ಕೊಂಡು ಹೋಗ್ತೀನಿ. ನಮಗೆ ಟಾಗಲ್ ಕೇಸ್ ಮೇಲೆ ಎಂಟರ್ ಕೊಡ್ತೀನಿ. lowercase uppercase capitalize it toggle cs not selected. ಟಾಗಲ್ ಕೇಸ್ ಅಂತ ಸಿಕ್ತಲ್ವಾ, ಇದ್ರ ಮೇಲೆ ಎಂಟರ್ ಕೊಡ್ತೀನಿ. Microsoft Word document edit multi-line selected video peer spelling error youc and ಈಗ ಸ್ಪೆಲ್ಲಿಂಗ್ ಎರರ್ ಯಾಕಾಯ್ತು ಅಂದ್ರೆ ಅದು ಉಲ್ಟಾ ಮಾಡಿದೀವಿ ನೋಡಿ. ಹೋಮ್ ಮಾಡ್ತೀನಿ ನೋಡಿ, spelling error y capo ನೋಡಿ, o capu u out of spelling error space spelling error c capi. ಸೊ ಈ ರೀತಿ ನಾವು ಚೇಂಜ್ ಕೇಸ್ ಅನ್ನೋ ಆಪ್ಷನ್ MS ವರ್ಡ್ ಅಲ್ಲಿ ಬೇರೆ ಬೇರೆ ಡಾಕ್ಯುಮೆಂಟ್ಗೆ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಒಂದು ಡಾಕ್ಯುಮೆಂಟ್ ಅನುಗುಣವಾಗಿ ನಾವು ಉಪಯೋಗಿಸ್ಕೋಬಹುದು. ಸ್ನೇಹಿತರೆ, ಇಷ್ಟ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಈ ಒಂದು ಪ್ರಯತ್ನ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ನಮ್ಮ VI ಕಮ್ಯುನಿಟಿ ಒಂದಿಗೆ ಹಂಚಿಕೊಳ್ಳಿ ಅಂತೂ ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮನ್ನೆಲ್ಲ ಬೇಡ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು.